ಆ ಮಗನೇ ಚೌಡಯ್ಯ. ಐಶ್ವರ್ಯ ಇಲ್ಲದ ಮನೆ, ಆದರೆ ಶ್ರಮದ ಗೌರವ ತುಂಬಿದ ಜೀವನ. ಬಾಲ್ಯದಿಂದಲೇ ಚೌಡಯ್ಯ ಕಾಯಕವೇ ಬದುಕು ಎಂದು ಕಲಿತ. ಒಂದು ದಿನ ನದಿ ದಾಟಬೇಕೆಂದು ಒಬ್ಬ ಶಿವಭಕ್ತನು ದೋಣಿಗೆ ಏರಿದ. ದೋಣಿ ದಡ ತಲುಪಿದ ನಂತರ ಅವನು ಹಣ ಕೊಡುತ್ತಾ ಅಸಡ್ಡೆಯಿಂದ ಹೇಳಿದನು, ನೀನು ಅಂಬಿಗನ ಮಗ, ಇದು ನಿನ್ನ ಕೆಲಸ, ಇದಕ್ಕೆ ಭಕ್ತಿ ಬೇಕಾಗಿಲ್ಲ. ಆ ಮಾತುಗಳು ಬಾಲಕ ಚೌಡಯ್ಯನ ಮನಸ್ಸಿಗೆ ನೋವು ತಂದವು. ಆದರೆ ಅವನು ಕೋಪಗೊಂಡಿಲ್ಲ. ಕಣ್ಣಲ್ಲಿ ನೀರು ಇಲ್ಲ, ಮಾತಿನಲ್ಲಿ ಅಹಂಕಾರವೂ ಇಲ್ಲ. ಅವನು ಶಾಂತವಾಗಿ ತಂದೆಯ ಕೈ ಹಿಡಿದು ಹೇಳಿದನು, ಅಪ್ಪ, ನಾವು ದುಡಿಯೋದು ಹೊಟ್ಟೆಗೆ ಮಾತ್ರ ಅಲ್ಲ, ನಾವು ಮಾಡುವ ಕಾಯಕವೂ ದೇವರ ಪೂಜೆಯೇ ಅಲ್ಲವೇ? ತಂದೆ ಮೌನವಾಗಿ ನಗಿದ. ನದಿ ಹರಿದಂತೆಯೇ ಕಾಲ ಮುಂದುವರಿದ. ಆ ದಿನ ಬಾಲಕನಾಗಿ ಕೇಳಿದ ಪ್ರಶ್ನೆ ಮುಂದೆ ವಚನವಾಗಿ ಹೊರಬಂದಿತು. ಗುಡಿಯಲ್ಲಲ್ಲ, ಶ್ರಮದಲ್ಲೇ ಶಿವನ ಕಂಡ ಶರಣ. ಜನ್ಮದಿಂದಲ್ಲ, ಜಾಗೃತಿಯಿಂದ ಶರಣನಾದವನು. ಅವನೇ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ. ಕಾಯಕವೇ ಕೈಲಾಸ.